ಹರಿ ಓಂ. ನಾವು ವಿಷ್ಣು ಸಹಸ್ರನಾಮದ 1000 ನಾಮಗಳ ಅರ್ಥವನ್ನು ನೋಡ್ತಾ ಇದ್ದೀವಿ. ಅಲ್ಲಿ ಈಗ ನಾವು ಪವಿತ್ರಂ ಮಂಗಳಂ ಪರಂ ಇಲ್ಲಿಯ ತನಕ ಆಗಿದೆ. ಈಗ ಈಶಾನ. ಈಶಾನ ಅಂದರೆ ಎಲ್ಲದಕ್ಕೂ ನಿಯಂತ್ರಕ, ಪ್ರಾಣದ ಜೀವ ನೀಡುವವನು, ಪ್ರಾಣ ಎಲ್ಲ ಜೀವಿಗಳ ಉಸಿರು, ಜ್ಯೇಷ್ಠ ಅಂದರೆ ದೊಡ್ಡವರು ಹಿರಿಯ, ಪರಮ ಶ್ರೇಷ್ಠ. ಶ್ರೇಷ್ಠ ಅಂದರೆ ಅತ್ಯಂತ ಹೊಳಪು ಮತ್ತು ಮಹತ್ವ. ಪ್ರಜಾಪತಿ ಎಲ್ಲ ಜೀವಿಗಳ ಸ್ವಾಮಿ. ಹಿರಣ್ಯಗರ್ಭ ಸ್ವರ್ಣಗರ್ಭ. ಭೂಗರ್ಭ ಅಂದರೆ ಭೂಮಿಯನ್ನು ಒಳಗೊಂಡಿರುವವರು. ಮಾಧವ ಲಕ್ಷ್ಮೀಪತಿ. ಮಧುಸೂದನ ಮಧು ಎಂಬ ರಾಕ್ಷಸವನ್ನು ಸಂಹರಿಸಿದವ ಮಧುಸೂದನ. ಈಶ್ವರ ಪರಮನಿಯಂತ್ರಕ. ವಿಕ್ರಮಿ ಧೈರ್ಯಶಾಲಿ. ಧನವಿ ದೈವಿಕ ಬಾಣದ ಹೊಸ್ತಿಲು. ಮೇಧಾವಿ ಅತ್ಯಂತ ಜ್ಞಾನವಂತ. ವಿಕ್ರಮ ಶೂರ. ಕ್ರಮ ಎಲ್ಲೆಡೆ ವ್ಯಾಪಿಸಿರುವವರು. ಅನುತ್ತಮ ಯಾರೂ ಹೋಲಿಸಲಾರದವರು. ದರ್ಶಃ ಅಂದರೆ ಅಜೇಯ. ಇಲ್ಲಿವರೆಗೆ 80 ನಾಮಗಳು ಆಗಿದೆ. ಈಗ 81ನೇ ನಾಮದಿಂದ ಕೃತಜ್ಞ ಅಂದರೆ ಎಲ್ಲ ಒಳ್ಳೆಯ ಕರ್ಮಗಳನ್ನು ತಿಳಿಸುವವನು. ಕೃತಿ ಧರ್ಮಜ್ಞಾನ ನೀಡಿ ಫಲಿಸುತ್ತಾರೆ. ಆತ್ಮವಾನ್ ಸ್ವಯಂ ನಿಯಂತ್ರಿತ. ಸುರೇಶ ದೇವತೆಗಳ ಸ್ವಾಮಿ. ಶರಣಂ ಪರಮ ಆಶ್ರಯ. ಶರ್ಮ ಸಂತೋಷದಾಯಕ. ವಿಶ್ವರೇತಃ ಬ್ರಹ್ಮಾಂಡದ ಬೀಜ. ವಿಶ್ವ ಅಂದರೆ ಜಗತ್ತು, ಬ್ರಹ್ಮಾಂಡ. ರೇತ ಅಂದರೆ ಬೀಜ, ಬ್ರಹ್ಮಾಂಡದ ಬೀಜ. ಪ್ರಜಾಭವ ಎಲ್ಲ ಜೀವಿಗಳ ಮೂಲ. ಸಂವತ್ಸರೋ ಕಾಲಚಕ್ರ. ವ್ಯಾಲಃ ಅಂದರೆ ಶಕ್ತಿಶಾಲಿ ಮತ್ತು ಭಯವಿಲ್ಲದವರು. ಪ್ರತ್ಯಯ ನಂಬಿಕೆಯ ವಸ್ತು. ಸರ್ವದರ್ಶನ ಎಲ್ಲವನ್ನು ನೋಡುವವರು. ಅಜ ಅಂದರೆ ಜನಿಸದವರು, ಪುನಃ ಜನನ ಮರಣ ಇಲ್ಲದವರು. ಅಜ. ಸರ್ವೇಶ್ವರ ಎಲ್ಲ ಸ್ವಾಮಿಗಳ ಸ್ವಾಮಿ. ಸಿದ್ಧ ಪರಿಪೂರ್ಣ. ಸಿದ್ಧಿ ಶಕ್ತಿ ಮತ್ತು ಯಶಸ್ಸು ನೀಡುವವರು. ಸರ್ವಾದಿ ಎಲ್ಲವನ್ನು ಉತ್ಪಾದಿಸುವವರು. ಅಚ್ಯುತ ಅಪರಾಧರಹಿತ. ಋಷಕಪಿ ಧರ್ಮವನ್ನು ಸ್ಥಾಪಿಸುವವರು. ಅಮೇಯಾತ್ಮ ಅಳಿಯಲಾಗದ ಆತ್ಮ. ಇಲ್ಲಿಗೆ 100 ನಾಮಗಳು ಆಯಿತು. ಈಗ 101ನೆಯ ನಾಮ. ಸರ್ವಯೋನಿ ಎಲ್ಲ ಜೀವಿಗಳ ಮೂಲ. ಸರ್ವಭೂತ ಎಲ್ಲ ಜೀವಿಗಳ ಸ್ವಾಮಿ. ಸರ್ವವ್ಯಾಪಿ ಎಲ್ಲೆಡೆ ವ್ಯಾಪಿಸಿರುವವರು. ಸರ್ವದೇವ ಎಲ್ಲ ದೇವತೆಗಳ ಸ್ವಾಮಿ. ಸರ್ವಕರ್ಮ ಎಲ್ಲ ಕ್ರಿಯೆಗಳ ನಿಯಂತ್ರಕ. ಸರ್ವಸತ್ವ ಎಲ್ಲ ಜೀವಿಗಳ ಸ್ವಾಮಿ. ಸರ್ವಜ್ಞ ಸರ್ವಜ್ಞಾನಿಗಳ ಸ್ವಾಮಿ. ಸರ್ವವಿಧ ಎಲ್ಲವನ್ನು ತಿಳಿದಿರುವವರು. ಸರ್ವಶಕ್ತಿ ಎಲ್ಲ ಶಕ್ತಿಗಳನ್ನು ಹೊಂದಿರುವವರು. ಸರ್ವಶ್ರುತಿ ಎಲ್ಲ ಶಾಸ್ತ್ರಗಳನ್ನು ತಿಳುವಳಿಕೆಗಾರ. ಸರ್ವಶಾಂತ ಶಾಂತಿಯ ಮೂಲ. ಸರ್ವಚಿಂತನ ಎಲ್ಲ ಚಿಂತನೆಗಳ ಸ್ವಾಮಿ. ಸರ್ವಶುದ್ಧ ಎಲ್ಲ ರೀತಿಯಲ್ಲಿಯೂ ಶುದ್ಧ. ಸರ್ವಶ್ರಯ ಎಲ್ಲರ ಆಶ್ರಯ. ಸರ್ವಭೂಪ್ ಲೋಕಗಳ ಸ್ವಾಮಿ. ಸರ್ವಗಹ ಎಲ್ಲವನ್ನು ಒಳಗೊಂಡಿರುವವರು. ಸರ್ವಲೋಕೇಶ್ವರ ಎಲ್ಲ ಲೋಕಗಳ ಸ್ವಾಮಿ. ಸರ್ವವಿಶ್ವರೂಪ ವಿಶ್ವದ ರೂಪಧಾರಿ. ಸರ್ವಯೋನಿಪ್ರದ ಎಲ್ಲ ಜನನಗಳಿಗೆ ಕಾರಣ. ಸರ್ವಮಂಗಳ ಎಲ್ಲ ಶ್ರೇಷ್ಠವ್ಯ ಮತ್ತು ಶುಭಕರ. ಇಲ್ಲಿಗೆ 120 ನಾಮಗಳು ಸಂಪನ್ನಗೊಂಡವು. ಮುಂದಿನದನ್ನು ಮುಂದಿನ ಆಡಿಯೋದಲ್ಲಿ ನೋಡೋಣ. ನೀವು ವಿಷ್ಣು ಸಹಸ್ರನಾಮವನ್ನು ಹೇಳ್ತಾ
ಈ ನಾಮಗಳನ್ನು ನೆನೆಸ್ಕೊಂಡಾಗ ಈ ನಾಮದ ಸ್ವಾಮಿ ಯಾರು, ಈ ನಾಮ ಇವನಿಗೆ ಎದಕ್ಕೆ ಹೇಳ್ತಾರೆ ಅಂತ ನೆನೆಸ್ಕೊಂಡ್ರೆ ಹೇಳುವಾಗ ಇನ್ನೂ ನಮಗೆ ಆನಂದ ಹೆಚ್ಚಿಗೆ ಸಿಗುತ್ತೆ. ಹರಿ ಓಂ ನಮಸ್ಕಾರ.